ಹಾಯ್ ಹಲೋ ನಮಸ್ತೆ. ನಾವಿವತ್ತು ಈ ಬ್ಲಾಗ್ನಲ್ಲಿ ಬಾದಾಮಿ ಮತ್ತು ಪಟ್ಟದಕಲ್ಲನ್ನು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಅದನ್ನು ನೋಡೋಣ ಬನ್ನಿ. ಸೊ ಮೊದಲೇಗೆ ನಾವು ಬಾದಾಮಿಗೆ ಹೋಗಿ ತಾಯಿಯ ದರ್ಶನವನ್ನು ಪಡೆದುಕೊಂಡ್ವಿ. ಸೊ ಲೈನ್ನಲ್ಲಿ ನಿಂತು ನಾವು ದರ್ಶನ ಪಡೆದುಕೊಂಡ್ವಿ. ನೋಡಿದ್ದೀರಿ ಎಷ್ಟು ಜನ ನಿಂತಿದ್ದಾರೆ. ಸೊ ಅದಾದಮೇಲೆ ಹೊರಗೆ ಬಂದು ಕಾಯಿಯನ್ನು ಒಡಿಸಿ ಒಂದು ಗುಡಿಯ ಚಿತ್ರವನ್ನು ತೆಗೆದುಕೊಂಡು ಮುಂದೆ ನಮ್ಮ ಪಯಣ ಎಲ್ಲಿ ಹೋಯ್ತಪ್ಪ ಅಂದರೆ ಮಹಾಕೂಟಕ್ಕೆ. ಸೊ ಮಹಾಕೂಟಕ್ಕೆ ಹೋದ ನಂತರ ಎಲ್ಲರೂ ಆ ಹೊಂಡದಲ್ಲಿ ಜಳಕ ಮಾಡಕತ್ತಾರ. ಸೊ ಆಮ್ಯಾಗ ಮಹಾಕೂಟದಲ್ಲಿ ಒಂದು ಸ್ವಲ್ಪ ನಾವು ತಿರುಗಾಡಿದ್ವಿ. ಸೊ ಹಂಗೆ ತಿರುಗಾಡ್ಕೊಂತ ವೀಡಿಯೋ ಮಾಡಿ. ಸೊ ಅಲ್ಲೊಬ್ಬರು ಏನಪ್ಪ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಲಿಕ್ಕೆ ಬಂದಿದ್ದರು. ಅವ್ರನ್ನೇನು ತೆಗಿಲಿಲ್ಲ. ಮತ್ತು ನಾವು ವೀಡಿಯೋಗಳನ್ನ ತೆಗೆಯುತ್ತಾ ಮುಂದೆ ಸಾಗಿದೆವು. ಸೊ ಮಹಾಕೂಟದ ಒಂದು ಚಿತ್ರವನ್ನು ನೀವು ಇಲ್ಲಿ ನೋಡಬಹುದು. ನೋಡ್ರಿ, ಆವಾಗಿನ ಕಾಲದ ಶಿಲ್ಪಿಗಳು ಯಾವ ರೀತಿ ಒಂದು ಗುಡಿಗಳನ್ನು ಕಟ್ಟಿದಾರಂತೆ. ಈಗಿನ ಕಾಲ ಈ ಥರ ಗುಡಿಗಳು ಕಟ್ಲಿಕ್ಕೆ ಸಾಧ್ಯ ಆಗೋದು ಬಿಡ್ರಿ. ಸೊ ಹಂಗೆ ನಾವು ಅಡ್ಡಾಡ್ಕೊತ ಏನಪ್ಪ ಅಂದರೆ ನಾವು ಮುಂದೆ ಎಲ್ಲಿ ಹೋದಪ್ಪ ಅಂದರೆ ಪಟ್ಟದಕಲ್ಲಿಗೆ ನಮ್ಮ ಪ್ರಯಾಣವನ್ನು ನಾವು ಬೆಳೆಸಿದ್ವಿ. ಸೊ ಅಲ್ಲಿ ನಾವು ಪಟ್ಟದಕಲ್ಲನ್ನು ಏನಪ್ಪ ಅಂದರೆ ಎಕ್ಸ್ಪ್ಲೋರ್ ಮಾಡಲು ತೊಡಗಿಕೊಂಡೇವಿ. ಸೊ ಇಲ್ಲಿ ನೀವು ಪಟ್ಟದಕಲ್ಲನ್ನು ಒಂದು ವೈಭವ, ಪಟ್ಟದಕಲ್ಲನ ಒಂದು ವೈಭವ, ನಮ್ಮ ಇತಿಹಾಸವನ್ನು ನೀವು ಇಲ್ಲಿ ನೋಡ್ತೀರಿ. ಸೊ ಯಾವ್ಯಾವ ಥರ ಏನಪ್ಪ ಅಂದರೆ ಒಂದು ಶಿಲ್ಪಿಗಳು ಗುಡಿಗಳನ್ನು ಕಟ್ಟಿದ್ದಾರೆ ನೋಡಿರಿ. ಸೊ ಹಾಗೆ ಎಕ್ಸ್ಪ್ಲೋರ್ ಮಾಡ್ಕೊತ ನಾವೇನಪ್ಪ ಅಂದರೆ ಅಲ್ಲಿ ಇರುವಂತಹ ದೇವಸ್ಥಾನ ಗರ್ಭಗುಡಿಗೆ ಹೋದ್ವಿ. ಸೊ ಕಂಬ ನೋಡಿ ಭಾರಿ ಕಲೆ ತೆಗೆದಾರ ಅಂತ ಅನ್ನಿಸ್ತು. ನೋಡ್ರಿ, ಕಂಬದಲ್ಲಿ ಅಂತಂಥ ಚಿತ್ರಕಲೆಯನ್ನು ಅವರು ತೆಗ್ದಾರ. ಸೊ ಇದನ್ನು ನೋಡೋಕೆ ಎಲ್ಲರೂ ಫಾರಿನ್ನಿಂದ ಏನಪ್ಪ ಅಂದರೆ ಫಾರಿನರ್ಸ್ ಎಲ್ಲ ಈ ವಿನ್ಯಾಸ, ಶಿಲ್ಪಕಲಾ ವಿನ್ಯಾಸವನ್ನು ನೋಡಲಿಕ್ಕೆ ಬರ್ತಾರೆ. ಸೊ ಹಾಗೆ ನೀವು ನೋಡಿಬಿಡ್ರಿ ನಮ್ಮ ಇತಿಹಾಸ ಹೆಂಗೆ ಶಿಲ್ಪಿಗಳು ಇದ್ದರು ಅಂತ. ಹಾಯ್, ಮತ್ತೆ ನಾನು ಹಂಗೆ ನೋಡ್ಕೊತ ಹೊರಗೆ ಬಂದ ಮತ್ತು ಏನೇನೈತಿ ಈ ಪಟ್ಟದಕಲ್ಲಿನಲ್ಲಿ ಯಾವ್ಯಾವ ಥರ ಗುಡಿಗಳು ಅದಾವ ಅಂತ ನೋಡಲಿಕ್ಕೆ ಹೊರಗೆ ಬಂದ. ಸೊ ಹಾಗೆ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ನೋಡಿದೆ. ಸೊ ಭಾಳ ಚಂದ ಗುಡಿಗಳು ಅದಾವ್ರಿ ಅಲ್ಲಿ ಪಟ್ಟದಕಲ್ಲಿನಾಗ. ಸೊ ನೀವು ಒಮ್ಮೆರ ಹೋಗಿ ಬರ್ಬೇಕು. ಎಂತೆಂಥ ಕಲೆ ವಿನ್ಯಾಸಗಳು ನಮ್ಮ ಇತಿಹಾಸ, ಕರ್ನಾಟಕದ ಇತಿಹಾಸದಲ್ಲಿ ಅದಾವ. ಹಂಗೆ ನೀವು ಇತಿಹಾಸ ಬಗ್ಗೆ ತಿಳ್ಕೊಬೇಕಂದ್ರೆ ಅಲ್ಲೆಲ್ಲೇ ಕಲ್ಲಿನ ಮ್ಯಾಗ ಕೆತ್ತಿದಾರ. ಯಾವ್ಯಾವ ಥರ ಯಾವ ದೇವಾಲಯ ಯಾರು ಕಟ್ಟಿಸಿದಾರ ಅಂಥೇಳಿ ಒಂದೊಂದು ದೇವಾಲಯ ಮುಂದೆ ಆ ಕಲ್ಲಿನ ಒಳಗಡೆ ಏನಪ್ಪ ಅಂದ್ರೆ ಆ ಥರ ಇತಿಹಾಸವನ್ನು ಬರೆದಿದ್ದಾರೆ. ನೀವು ಏನಪ್ಪ ಅಂದರೆ ಓದಬಹುದು.
ಸೊ ನೋಡ್ಬೋದು ಇಲ್ಲೂ ಕೂಡ ಆ, ಗುಡಿ ಇತಿಹಾಸದ ಬಗ್ಗೆ ಬರೆದಿದ್ದಾರ, ಹಿಸ್ಟಾರಿಕ್ ಸ್ಟೋನ್ ಪಿಲ್ಲರ್ ಅಂತ ಹೇಳಿ. ಸೊ ನೀವು ಅದೇ ಗುಡಿ ಮುಂದೆ ಇಂಥ ನೀವು ಇನ್ಫಾರ್ಮೇಷನ್ನ ನೋಡ್ಬೋದು. ಸೊ ಇನ್ನೂ ಕೆಲವೊಂದು ಗುಡಿಗಳು ದುರಸ್ತಿಯಲ್ಲಿ ಇದ್ವು, ಅವನು ಏನಪ್ಪ ದುರಸ್ತಿಗಳು ಮಾಡ್ತಿದ್ದಾರ. ಒಂದು ಟೈಲ್ ಹಿಂದೆ ಮತ್ತೆ ಡಬಲ್ ಸೊ ಎಲ್ಲ ಪಟ್ಟದಕಲ್ಲನ್ನು ನೋಡಿ ಕಡೆಗೆ ಒಂದು ಫೋಟೋ ತೆಗೆದುಕೊಂಡು ಸೊ ಮುಗಿಸಿದ್ವಿ. ಮತ್ತೆ ನಾವು ಮುಂದಿನ ಒಂದು ಹೊಸ ಬ್ಲಾಗ್ನ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.